ನಾನು ಹುಬ್ಬಳ್ಳಿಯಿಂದ ದಾವಣಗೆರೆಗೆ ಹೋಗ್ತಾ ಇದ್ದೆ. ದಾರಿಯಲ್ಲಿ ನಮಗೊಂದು ಸಂಶಯ ಬಂದು ಒಂದು ವಾಹನವನ್ನು ತಡೆದಿದ್ದೀವಿ. ಈ ಹಳೆ ಕುಂದುವಾಡ ಅಂತನ್ನುವಂಥ ಒಂದು ರಸ್ತೆ ಮೇಲೆ, ಅಂದರೆ NH-48 ಈ ರಸ್ತೆ ಮೇಲೆ ಹಿಡಿದಿದ್ದೀವಿ. ಅದು KA16C8422 ಮುಸ್ಲಿಮ್ ಓನರ್ ಇದ್ದಾರೆ ಇದರದ ಗಾಡಿದು. ಆಮೇಲೆ ಡ್ರೈವರ್ ನಜೀರುಲ್ಲಾ ಅಂತ ಹೇಳಿ. ಸೊ ಇದು ಕಸಾಯಿಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು. ರಾಣೆಬೆನ್ನೂರು ಸಂತೆಯಲ್ಲಿ ಖರೀದಿ ಮಾಡಿ ನಾವು ಚಿತ್ರದುರ್ಗಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 100ಕ್ಕೆ 100 ಇದು ಕಸಾಯಿಖಾನೆಗೆ ತೊಗೊಂಡು ಹೋಗ್ತಾ ಇರುವಂಥದ್ದು. ಅದನ್ನು ಹಿಡಿದು ನಾವು ಇಲ್ಲಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಅವರು ಒಪ್ಪಿಸಿದ್ದೀವಿ. ಅವರು ಬಂದಿದ್ದಾರೆ. ನಾನು ಹೇಳೋದು, ಈ ರೀತಿಯ ನಿರಂತರವಾಗಿ ನಡೀತಾ ಇರುವಂಥ ಗೋಹತ್ಯೆಯನ್ನು ತಡಿಬೇಕಾಗಿದೆ. ಸರ್ಕಾರ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ. ಅದು ಜಮೀರ್ ಅಹ್ಮದ್ಗೆ ಮನವಿ ಕೊಟ್ಟಿದ್ದಾರೆ. ಕೆಲವೊಂದು ಮುಸ್ಲಿಂ ಮುಖಂಡರು, ಮುಸ್ಲಿಂ MLAಗಳು ಏನು ಅಂತಂದರೆ, ನಮಗೆ ಪ್ಯಾಕ್ಡ್ ಬೀಫ್ ಅದನ್ನು ಮಾರಾಟ ಮಾಡೋಕ್ಕೆ ಆಂಧ್ರ ಮತ್ತು ತೆಲಂಗಾಣದಿಂದ ತಂದು ಇಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂಥದ್ದು. ನಾಚಿಕೆ ಬರೋದಿಲ್ಲ ನಿಮಗೆ? ಇಲ್ಲಿ ಗೋಹತ್ಯೆ ನಿಷೇಧ ಆಗಿದೆ ಕರ್ನಾಟಕದಲ್ಲಿ. ಇನ್ನೂವರೆಗೆ ನೀವೇನು ಲಿಫ್ಟ್ ಮಾಡಿಲ್ಲ. ಗೋಹತ್ಯೆ ನಿಷೇಧ ಕಾನೂನು ಜಾರಿ ಆದಂಥ ಸಮಯದಲ್ಲಿ ಬೀಫ್ ಮಾರಾಟ ಕೊಡಬೇಕಾ ನಿಮಗೆ? ಸಗಣಿ ತಿನ್ರಿ ನೀವು. ನಾಚಿಕೆ ಮಾನ ಮರ್ಯಾದೆ ಇಟ್ಕೊಂಡು ಇಲ್ಲಿಯ ಮುಸ್ಲಿಂ ದಾದಾಗಿರಿ ಮಾಡೋದು, ಮುಸ್ಲಿಂ ಏನು ಬೇಕಾದ ಮಾಡೋದು ಅಂತ ಅನ್ನೋದು ನಡೆಯಂಗಿಲ್ಲ. ಇದೆ ಕಾನೂನಿದೆ, ಸಂವಿಧಾನ ಇದೆ. ಡಾಕ್ಟರ್ ಅಂಬೇಡ್ಕರ್ ರಚಿತವಾದಂಥದ್ದು. ಅವ್ರು ಹೇಳಿದ್ದಾರೆ ಅದರೊಳಗೆ ಗೋವನ್ನು ಕಡಿಬಾರ್ದು ಅಂತನ್ನುವಂಥದ್ದು ಸಂವಿಧಾನದಲ್ಲೇ ಬರೆದಿದೆ. ಆದರೂ ನೀವು ಈ ರೀತಿ ನಿರಂತರವಾಗಿ, ನಮಗೆ ಸಂಶಯ ಬಂದಿದ್ದು ಹೇಗಂದ್ರೆ ಟೋಟಲ್ ಪ್ಯಾಕ್ ಇದೆ. ಯಾರಾದರೂ ರೈತರು ಈ ರೀತಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ನಾಲ್ಕು ಇದಾವೆ ಅದರಲ್ಲಿ, ಒಂದಲ್ಲ 4 ಸಣ್ಣದು ಇದರೊಳಗೆ. ಸೊ ಈ ಹೋಗೋದ್ರೊಳಗೆ ಸತ್ತು ಹೋಗ್ತವೆ, ಅಷ್ಟು ಭಯಾನಕವಾಗಿ ತುಂಬಿದ್ದಾರೆ. ಸೊ ಈ ರೀತಿಯ, ನಾನು ಹೇಳೋದು, ಪೊಲೀಸ್ ಇಲಾಖೆಯವರು ಕೂಡ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ನಮಗೆ ಕಣ್ಣಿಗೆ ಬೀಳುತ್ತೆ, ಪೊಲೀಸರು ನಿಮಗೆ ಯಾಕೆ ಕಣ್ಣಿಗೆ ಬೀಳೋದಿಲ್ಲ? ನಿಮಗೆ ಗೊತ್ತಾಗೋದಿಲ್ಲ ಇದು? ಮತ್ತು ಚೆಕ್ ಪೋಸ್ಟ್ ಇರುವಂಥದ್ದು ಯಾವುದಕ್ಕೋಸ್ಕರ? ಬರೀ ದುಡ್ಡು ತೊಗೊಳೋಕ್ಕೋಸ್ಕರನಾ ಚೆಕ್ ಪೋಸ್ಟ್ ಇರೋದು? ಚೆಕ್ ಮಾಡಬೇಕು. ಏನು ನಿಮಗೆ ಸಂಶಯ ಬಂದ ತಕ್ಷಣ ನಿಲ್ಲಿಸಿ ಅವ್ರು ಕೇಳೋ ಹಕ್ಕಿದೆ ನಿಮಗೆ. ಸೊ ಅದನ್ನೂ ಮಾಡೋದಿಲ್ಲ. ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿ ಇದ್ದಾಗಲೂ ಕೂಡ ಕಸಾಯಿಖಾನೆಗಳಿಗೆ ನಿರಂತರವಾಗಿ ಹೋಗ್ತಾ ಇರುವಂಥದ್ದು ನಾನು ಖಂಡಿಸ್ತಾ ಇದ್ದೀನಿ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಆಗ್ತಾ ಇದೆ ಅಂತನ್ನುವಂಥದ್ದು ಅಲ್ಲ, ಸಿಕ್ಕಾಬಟ್ಟೆ ಆಗುತ್ತೆ. ನಮ್ಮ ಕಣ್ಣಿಗೆ ಬಿದ್ದಿದ್ದು ಇದು ಒಂದು ಅಥವಾ ಇನ್ನೊಂದು ಇರಬಹುದು. ನಿರಂತರವಾಗಿ ಹೋಗ್ತಾ ಇದೆ ಇಲ್ಲಿ. ಸೊ ಈ ಡಿಪಾರ್ಟ್ಮೆಂಟಿಗೆ, ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳೋದು, ಒಂದು ವಿಶೇಷವಾದಂಥ ಇದಕ್ಕೋಸ್ಕರನೇ ಈ ರೋಡ್ನಲ್ಲಿ ಓಡಾಡಲಿ. ಪ್ರತಿನಿತ್ಯ 10-15 ವೆಹಿಕಲ್ಗಳು ಸಿಗ್ತವೆ. 100 ಆಕಳುಗಳು, 100 ಹೋರಿಗಳು, ಎತ್ತುಗಳು ಸಿಗ್ತವೆ. ಸೊ ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಂಡು ಹೋದರೆ ನಾಳೆ ನಿಮ್ಮನೆ ಮಕ್ಕಳು ಕೂಡ ಹಾಲು ಕುಡಿಯೋದು ಕಷ್ಟ ಆಗುತ್ತೆ, ಅನ್ನ ತಿನ್ನೋದು ಕಷ್ಟ ಆಗುತ್ತೆ. ನಮಗೆ ಅನ್ನ ಹಾಕ್ತಾ ಇದ್ದಾವ್ರಿ, ಹಾಲು ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ. ಅಂಥ ಗೋಮಾತೆಯನ್ನು ಕೊಲೆ ಮಾಡ್ತಾ ಇದ್ದಾರೆ. ನಿಮಗೆ ಪಾಪಿಸ್ಟರು ನೀವೆಲ್ಲರೂ. ಅದನ್ನು ಮರೆಮಾಚುವಂಥದ್ದು, ಅದನ್ನು ವ್ಯವಸ್ಥಿತವಾಗಿ ಭ್ರಷ್ಟಾಚಾರಗೊಳಿಸುವಂಥದ್ದು ಕೂಡ ಪಾಪಿಸ್ಟರು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.